ಹೇಗೆಳಿಯ ನನ್ನ ಜೀವನದಲ್ಲಿ ಇಷ್ಟು ಖುಷಿಯಾಗಿರೋದಕ್ಕೆ ನೀನೇ ಕಾರಣ. ನಿನಗೆ ಏನು ಹೇಳಬೇಕು, ಯಾವ ಥರ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಒಂದು ಗೊತ್ತಾಗೋಲ್ತು. ನೀನು ಮಾಡಿರೋ ಸಹಾಯ, ಕೊಟ್ಟಿರೋ ಸಲಹೆ ಯಾವತ್ತೂ ಮರೆಯಂಗಿಲ್ಲ, ಯಾವತ್ತೂ ಮರೆಯಂಗಿಲ್ಲ. ಏನಿಲ್ಲ ಮದುವೆ ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ. ದುಡ್ಡು ಕೊಡ್ದಂಗ ತಲೆ ಮಾಡ್ಸ್ಕೊಂಡು ಓಡಾಡ್ತೀವಿ. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ಇಲ್ಲಿ ಬಂದ್ರೆ ಈ ಮಾತು ಹೇಳ್ತೀಯ ನೀನು? ರುದ್ರ ಒಂದು ಹೆಲ್ಪ್ ಬೇಕಿತ್ಲೆ, 10,000 ಕೊಡೋಕ್ಕಾಗತ್ತಾ? ನಿಮ್ಮ ಅಪ್ಪನ ಮಕ ನೋಡಿ ನನ್ನ ಮದ್ವೆ ಮಾಡ್ಕೊಟ್ರಲ್ಲ ನಮ್ಮ ಅಪ್ಪ ಅಮ್ಮ, ಅವ್ರಿಗೆ ಬೈಬೇಕು ಫಸ್ಟು. ನಮ್ಮ ಮಗಳನ್ನ ರಾಣಿ ಥರ ಬೆಳೆಸಿದ್ವಿ, ಆದರೆ ಹಿಂಗ ನೋಡ್ಕೊಂಬದ್ ನೀನು. ನೆಟ್ಟಿಗೆ ಮದುವೆ ಆಗಿ 1 ವರ್ಷ ಆಗಿಲ್ಲ, ಇವಾಗಲೇ ಇಷ್ಟು ಸಮಸ್ಯೆ ತಂದಿಟ್ಟಿಯಲ್ಲ ಆಕೆಗೆ. ನನಗಿಲ್ಲೇ ತಲೆ ಕೆಟ್ಟು ಕನ್ಫ್ಯೂಸ್ ಆಗೈತೆ. ನೀವು ನಗ್ಬಿಟ್ಟು ಇನ್ನೊಂದಿಷ್ಟು ಕನ್ಫ್ಯೂಸ್ ಮಾಡಬೇಡ್ರಿ. ನಿನ್ನೊಳಗಿರುವ ಚೈತನ್ಯ, ನಿನ್ನೊಳಗಿರುವ ಆತ್ಮ, ನೀನು ಓದಿರುವ ಎಲ್ಲ ಪುಸ್ತಕಗಳ ಜ್ಞಾನವನ್ನು ಅದು ನೆನಪಿಟ್ಕೊಂಡಿದೆ. ಹೇಳಿ ಇನ್ನೊಂದ್ಸರಿ ಕರಿ.